ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಜಯ್ಸ್ ವಂಡರ್ ಲಾಗ್. ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ ಕುಮಾರ ಪರ್ವತದಲ್ಲಿ ನಾವು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದೀವಿ ಅಂತ ನೀವು ನೋಡಿರ್ತೀರಾ. ನೋಡಿಲ್ಲ ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಂಡ್ ಬನ್ನಿ. ಪಾರ್ಟ್ 3 ಅಲ್ಲಿ ನಾವು ಏನೇನೆಲ್ಲ ಕವರ್ ಮಾಡಿದೀವಿ ಅಂದ್ರೆ ಕುಮಾರ ಪರ್ವತ ಹತ್ತೋದು, ಆಮೇಲೆ ಕಲ್ಲು ಮಂಟಪದಲ್ಲಿ ನಾವು ಫೋಟೋ ಶೂಟು, ಆಮೇಲೆ ಎಲ್ಲ ಎಂಜಾಯ್ ಮಾಡಿರೋದು ನಿಮಗೆ ಪಾರ್ಟ್ 3 ಅಲ್ಲಿ ಸಿಗುತ್ತೆ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ವಿಜಯ್ಸ್ ವಂಡರ್ ಲಾಗ್. ಸ್ವಾಗತ, ಸುಸ್ವಾಗತ. ನೋಡಿ, ಇವಾಗ ಆ ಪೀಕ್ನ ಹತ್ಬೇಕು. ಇವಾಗ ಎಲ್ಲರೂ ಹೋಗ್ತಾ ಇದ್ವಿ. ನನಗೊಂದು ಪೆಪ್ಪರ್ಮೆಂಟ್ ಆರೆಂಜ್ ಚಾಕ್ಲೇಟ್. ನೋಡ್ರಿ, ನಾವು ಇಲ್ಲಿವರೆಗೂ ಹತ್ತಿದ್ದೀವಿ. ಇಲ್ಲೆಲ್ಲ ಸುಸ್ತಾಗಿ ಕುತ್ಕೊಂಡವ್ರೆ, ನನಗೂ ಮಾತಾಡಕ್ ಆಗ್ತಿಲ್ಲ. ನೋಡಿ, ಅಲ್ಲಿ ಮೇಲ್ಗಡೆ ಇದೆಲ್ಲ ಕುಮಾರ ಪರ್ವತಕ್ಕೆ ಇನ್ನೊಂದು ಸ್ವಲ್ಪ ಇದೆ, ಅಲ್ಲಿ ತನಕ ಹೋಗ್ಬೇಕು ನೋಡ್ರಿ. ಇವಾಗ ಫ್ರೆಂಡ್ಸ್, ನಾವಿವಾಗ ಎಲ್ಲಿದ್ದೀವಿ ಅಂದರೆ ಇನ್ನೇನು ಅದು ಶೇಷ ಪರ್ವತ ಅಂತ ಇದೆಯಲ್ಲ, ಅದ್ರ ನಿಯರ್ ಇದ್ದೀವಿ. ನಮ್ಮ ದೋಸ್ತುಗಳೆಲ್ಲ ಅಲ್ಲಿ ಕುಂತವ್ರು ನೋಡ್ರಿ, ಅಲ್ಲಿ ಹಿಂದ್ಗಡೆ ಟಾಪಲ್ಲಿ. ನಾವಿನ್ನು ಹತ್ತುತ್ತಾ ಇದ್ದೀವಿ. ಸದ್ಯಕ್ಕೆ ಇಷ್ಟೊಂದು ಹತ್ತಿದ್ದೀವಿ. ಇದೇ ನಾವು ಅಲ್ಲಿ ಕೆಳಗಿಂದ ಲಾಸ್ಟಿಂದ ಬಂದಿರೋದು. ಇವಾಗ ಇಲ್ಲಿವರೆಗೂ ಹತ್ತೀವಿ. ಈಗ ಇನ್ನೊಂದು ಸ್ವಲ್ಪ ಎಷ್ಟು ಹತ್ಬೇಕಂದ್ರೆ ಅದರಿಂದ ಇನ್ನೊಂದು ಬೆಟ್ಟ ಐತಿ, ಬಟ್ ಕಾಣಲ್ಲ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ. ನಾವೆಲ್ಲಿದ್ದೀವಿ ಅಲ್ಲಿವರೆಗೂ ಹೋಗ್ಬೇಕು. ಅಲ್ಲಿ ನಿಮಗೆ ಕಾಣಿಸ್ತಾ ಇರಬೇಕು, ವೈಟ್ ಚಿಕ್ಕ ಇರ್ಬೇಕನ್ನಂಗೆ ಕಾಣ್ತಿದ್ದಾವಲ್ಲ, ಅವೇ ಜನಗಳು ಹೋಗ್ತಾ ಇದ್ದಾರೆ ಕುಮಾರ ಪರ್ವತ ನೋಡೋಕ್ಕೆ. ಬರ್ರಿ ನಾವು ಹೋಗೋಣ. ಇವಾಗ ನಾವು ಎಲ್ಲಿ ಅಂದರೆ ಶೇಷ ಪರ್ವತಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಕಲ್ಲಿನ ಮಂಟಪ ಬರುತ್ತಂತೆ. ಕಲ್ಲಿನ ಮಂಟಪದಲ್ಲಿ ಸ್ವಲ್ಪ ಜನ ಅಲ್ಲೇ ಇರ್ತಾರಂತೆ, ಅವರು ನೆಕ್ಸ್ಟ್ ಬರಲ್ಲ ಅಂತೆ. ಹಂಗಾಗಿ ನಾವು ಬಾಯ್ಸ್ ಹೋಗೋಣ ಅಂತ ಅಂದ್ಕೊಂಡೀವಿ. ಎಷ್ಟು ಒಂದು 7 ಜನ ಹೋಗೋಣ ಅಂತ ಅಂದ್ಕೊಂಡೀವಿ. ಅದರಲ್ಲಿ ಇನ್ನೂ ಎಷ್ಟು ಜನ ಕನ್ಫರ್ಮ್ ಆಗಿ ಬರ್ತಾರೋ ಇಲ್ಲ ಅನ್ನೋದೇ ಡೌಟು. ನೋಡೋಣ, ಅಲ್ಲಿ ಮುಂದೆ ಹೇಳ್ತೀನಿ ಎಷ್ಟು ಜನ ಹೋಗ್ತಾರೆ ಅಂತ. ಆಲ್ರೆಡಿ ಇಳಿದು ಬರ್ತಾ ಇದ್ದಾರೆ. ಬಂದೇರಪ್ಪ, ಬಂದೆ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಸ್ವರ್ಗ ಅಂತ ಬರೀ ಹೆಸರಲ್ಲಿ ನೋಡಿದ್ವಿ, ಈಗ ಸ್ವರ್ಗ ನೋಡ್ದಂಗೆ ಖುಷಿ ಆಗ್ತಿದೆ ನಮಗೆ. ನೋಡಿ, ಆ ಬೆಟ್ಟ ಗುಡ್ಡ ಪ್ರಕೃತಿ ಎಷ್ಟು ಸೌಂದರ್ಯವಾಗಿದೆ. ಇವಾಗ ನಾವು ಕಲ್ಲಿನ ಮಂಟಪಕ್ಕೆ ಬಂದ್ವಿ, ಎಂಟ್ರಿ ಆಗ್ತಾ ಇದ್ವಿ. ತೋರಿಸ್ತೀನಿ ತಡ್ರಿ, ಒಂದೇ ಸೆಕೆಂಡ್. ಇದೆ ನೋಡಿ ಕಲ್ಲಿನ ಮಂಟಪ. ಅಲ್ಲಿ ಕೂತ್ಕೊಂಡಿದ್ದಾರಲ್ಲ, ಅವನು ಸೂರ್ಯ, ಅವನು ಇನ್ನು ಮದುವೆಯಾಗಿಲ್ವೇನೆ ನೀನು? ಅವನೇ ಕರ್ಕೊಂಡು ಹೋಗ್ತಿದ್ದಾನೆ. ಕಲ್ಲಿನ ಮಂಟಪದಲ್ಲಿ ಯಾವುದೇ ಜೋಡಿ ಕುಂತಿದ್ದಾರೆ ನೋಡಿ. ಅಲ್ಲಿ ಹತ್ರದಿಂದ ನೇರ ಬಾಗಿ ತೋರಿಸ್ತೀನಿ ಬರ್ರಿ. ನೋಡ್ರಿ, ಇದೇ ಕಲ್ಲಿನ ಮಂಟಪ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲರೂ ಇಲ್ಲೇ ಕಲ್ಲಿನ ಮಂಟಪದಲ್ಲೇ ಮಕ್ಕೊಂಡಿದ್ದೆ. ಇವರು ನಮಗೆ ಹಂಗಿಲ್ಲೇ ಕುಂತಿದೆ, ಇವರು ಇಲ್ಲಿ ಮಕ್ಕಳಕ್ಕೆ ರೆಡಿ ಆಗಿದ್ದಾರೆ. ಏನ್ ಮಾಡಕ್ಕೆ, ಆಲ್ರೆಡಿ 20 ಮಿನಿಟ್ಸ್ ಆಯ್ತು. ಭಾಳ ಸುಸ್ತಾಗಿತ್ತು, ಅದಕ್ಕೆ ಇವಾಗ ಜಸ್ಟ್ ಕಲ್ಲಿನ ಮಂಟಪದಾಗ ಬಂದು ಇವಾಗ ಕಡಲೆ ಬೀಜ ಆಮೇಲೆ ಗೋಡ್ಬೇಳೆ ಅವನ್ನೆಲ್ಲ ತಿಂತಾ ಇದ್ದೀವಿ. ಶೇಂಗಾ ಅವ್ರು ಯಾರೋ ಕಡಲೆ ಬೀಜ ಬೆಂಗಳೂರು ಕಡಲೆ ಬೀಜ ತಿಂತಾ ಇದ್ದೀವಿ ನೋಡ್ರಿ. ಇಲ್ಲ ಇದೇ ಕಲ್ಲಿನ ಮಂಟಪ. ಇಲ್ಲಿ ಕಲ್ಲಿನ ಮಂಟಪದಲ್ಲೇ ಕುಂತಿದ್ವಿ. ಟ್ರೆಕ್ಕಿಂಗ್ ಟೀಮ್ ಅವರು ಬಂದಿದ್ರು. ಅವರು ಎಲ್ಲ ಟ್ರೆಕ್ ಮುಗಿಸ್ಕೊಂಡು ಕುಂತಿದ್ದಾರೆ ನೋಡ್ರಿ. ಸುಮಾರು ಒಂದು 25-30 ಜನ ಇದ್ದಾರೆ ನೋಡಿ. ಟ್ರೆಕ್ಕಿಂಗ್ ಗ್ಯಾಂಗ್ ಅವರು
ಕುಮಾರ ಪರ್ವತ ಹತ್ತಿ ಕೆಳಗಿಳಿತಾ ಇದ್ದಾರೆ. ನಾವು ಹತ್ತಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ, ಇವರೆಲ್ಲ ಬೇಡ ಅನ್ನಕತ್ತಾರೆ ಟೈಮ್ ಆಗಿ ಇರೋದಕ್ಕೆ. ಇವ್ರು ನೋಡ್ರಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದಿದ್ದಕ್ಕೆ ನಾನು ಬ್ಲಾಕ್ ಮಾಡೋಣ ಅಂತ ಹೇಳಿದ್ರೆ ರಿಪೋರ್ಟ್ ಮಾಡಿ ನನ್ನ ಅಕೌಂಟ್ನ ಬ್ಲಾಕ್ ಮಾಡೋಣ ಅಂತ ಇದ್ದಾರೆ ನೋಡ್ರಿ. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ನೀವೇ ಒಂದು ಸ್ವಲ್ಪ ಬುದ್ಧಿವಾದ ಹೇಳ್ರಿ ಅವರಿಗೆ, ಎಕ್ಸ್ಪೆಷಲಿ ಈ ನನ್ನ ಮಗ ಸೂರ್ಯ. ತಲೆ ಚಿಪ್ಪು ಎದುರು ಹೋಗಿ ತೆಂಗಿನಕಾಯಿ ಮರದ ತುದಿಲ್ ಕೂತ್ಕೊಂಡ್ಬಿಡ್ಬೇಕು. ನೋಡ್ಬರು ನಿನ್ನ ಏಳಿಗೆ ನಮ್ಗೆ ನೋಡಕ್ ಆಗ್ತಾ ಇಲ್ಲ. ಹೊಟ್ಟೆ ಕಿಚ್ಚು ನಮಗೆ ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕಂತೆ. ಬಡವ್ರ ಮಕ್ಕಳ ಯಾವಾಗ ಬಡವಾದೆ ನೋಡಿದ್ರೆ ಗೊತ್ತಾಗಲ್ಲ. ಹೆಚ್ಚಿನ ಕಂಟೆಂಟ್ಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನೋಡಿ ಇದೇ ಕುಮಾರ ಪರ್ವತ. ಲಾಸ್ಟ್ ಫೈನಲಿ ನಾವು ಬಂದು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೆಳಗಿಳಿಬೇಕು. ಕೆಳಗಿಳಿಯೋದು ಇವಾಗ ಹತ್ತೋದು ಒಂದು ಚಿಂತೆ ಆದರೆ ಕೆಳಗಿಳಿಯೋದು ಇನ್ನೊಂದು ಚಿಂತೆ, ಯಾಕಂದರೆ ಬೇಗನೆ ಕತ್ಲಾಗುತ್ತೆ. ಹಾಗಾಗಿ ಸೊ ಕೀಪ್ ವಾಚಿಂಗ್ ಗಾಯ್ಸ್. ನಮ್ಮ ಗ್ಯಾಂಗ್ ಎಲ್ಲ ತೋರಿಸ್ತೀನಿ, ಫೋಟೋಶೂಟ್ ಮಾಡ್ತೀವಿ ಇವಾಗ ಕಲ್ಲಿನ ಮಂಟಪ ಹತ್ರ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ. ಜೈ ಆಂಜನೇಯ, ಜೈ ಶ್ರೀರಾಮ್. ಹಾಯ್ ಫ್ರೆಂಡ್ಸ್, ಇವಾಗ friends. ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು Hi friends. Say hi, ಕಲ್ಲಿಮಂಟಪ ಎಲ್ಲ Hi. ಮುಗಿಸ್ಕೊಂಡು ಇವಾಗ ನನಗೆ ಸಿಟ್ಟು ಇಲ್ಲ, ಬೇಜಾರು ಇಲ್ಲ. ಕೆಳಗೆ ಇಳಿತಾ ಇದ್ದೀವಿ. ಸ್ಟೆಪ್ಸ್ ನೋಡ್ಕೊಂಡು ಇಳಿತಾ ಇದ್ದೇನೆ. ಬಟ್ ಬಹಳ ಕಷ್ಟ ಇದೆ. ಕುಮಾರ ಪರ್ವತ ಒನ್ ಡೇ ಅಲ್ಲಿ ಆಗಲ್ಲ, ಬಟ್ ಆದ್ರೆ ನಾವು ಫಿನಿಶ್ ಮಾಡಿದ್ವಿ. ಎಲ್ರಿಗೂ ಅದೇ ನಾನು ಮಾಡಿದ್ದೀನಿ ಜೊತೆಗೆ. ಅಲ್ಲ, ನಾ ಬಂದಿದ್ದಕ್ಕೆ ತಾನೇ ನೀವು ಬಂದಿರೋದು. ನಿಜ ಅಲ್ಲ, ನಿಜ ಅಲ್ಲ. ಹೌದೌದು. ನಾವೆಲ್ಲ ಬಂದಿರೋಕ್ ನೀನ್ ರೆಡಿ ಆಗಿರೋದು. ಓ ಜಾಲಿ ಜಾಲಿ ಎಲ್ಲ ಜಾಲಿ. ಇವಾಗ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಳಗೆ ಇಳಿತಾ ಇದ್ದೇವೆ. ನಮ್ಮ ಟ್ರೆಕ್ಕಿಂಗಿಗೆ ಬಂದಿರೋರಿಗೆ ರಿವ್ಯೂಸ್ ಕೇಳೋಣ. ಬ್ರೋ ಹೆಂಗಿತ್ತು ಟ್ರೆಕ್ಕಿಂಗ್? ಸಖತ್ತಾಗಿತ್ತು ಗುರು. ಹಾಂ ತಡ್ರಿ, ಎಲ್ಲರಿಗೂ ಕೇಳೋಣ ರಿವ್ಯೂಸ್. ಬ್ರೋ ಟ್ರೆಕ್ಕಿಂಗ್ ಹೆಂಗಿತ್ತು? A for apple, B for bat, C for cat, D for dog ಅಲ್ಲ. ಸಖತ್ ಮಜಾ ಗುರು, ಆದ್ರೆ ತುಂಬಾ ಟಫ್ ಇದೆ. ಬ್ರೋ ಹೌಸ್ ದ ಟ್ರೆಕ್? ಬ್ರೋ ಹೆಂಗಿತ್ತು? ಯಾ ಬ್ರೋ ಹೆಂಗಿತ್ತು ಟ್ರೆಕ್? ಮೇಡಮ್ ಹೆಂಗಿತ್ತು ಟ್ರೆಕ್? ಒಂದ್ ಸ್ವಲ್ಪ ಬ್ರೀಫ್. ಥ್ಯಾಂಕ್ಸ್ ಹತ್ತಿದ್ದಕ್ಕೆ ಕಷ್ಟಪಟ್ಟು. ಅಮೃತ ಹೆಂಗಿತ್ತು? ಈ ಕಡೆ ಅಂತ ಆ ಕಡೆ ಅಲ್ಲಿ ಹೋಗ್ತಿದ್ದಾರೆ ನೋಡ್ರಿ ಜನಗಳು. ನಾವಲ್ಲಿ ಹಿಂಗೆ ಹೋಗಿ ಆ ಬೆಟ್ಟ ಇದೆಯಲ್ಲ, 3 ಬೆಟ್ಟ, ಆ ಬೆಟ್ಟನ ಇಳಿದಾದ್ಮೇಲೆ ನಮಗೆ ಭಟ್ರ ಮನೆ ಸಿಗುತ್ತೆ. ಅದಾದಮೇಲೆ ನಾವು ಕುಕ್ಕೆಗೆ ಹೋಗ್ಬೇಕು. ನೋಡ್ರಿ ಎಷ್ಟು ಕಷ್ಟ. ಇವಾಗ ಭಟ್ರ ಮನೆಯಲ್ಲಿ ಊಟ ಮಾಡ್ಕೊಂಡು ಟ್ರೆಕ್ಕಿಂಗಿಂದ ವಾಪಸ್ ಹೋಗ್ತಾ ಇದ್ವಿ ಕುಕ್ಕೆಗೆ. ಕತ್ಲು ಬೇರೆ ಆಗ್ತಿದೆ. ಇವಾಗಿನ್ನು ಟ್ರೆಕ್ಕಿಂದ ಇಳಿಯಕತ್ತೀವಿ. ಬಟ್ ಇಲ್ಲಿ ರೂಟ್ ಮಾತ್ರ ಭಯಾನಕ ಐತಿ. ಒಂಚೂರು ಕರೆಂಟ್ ಇಲ್ಲ, ಏನಿಲ್ಲ, ಲೈಟ್ ಇಲ್ಲ, ಫುಲ್ ಕತ್ಲಾಗೈತೆ. ನಮಗೆ ಇಳಕ್ಕೆ ಕಾಲೆಲ್ಲ ಶಿವರಿಂಗ್ ಆಗ್ತಾ ಇದೆ. ನಡೆಯೋಕ್ಕೆ ಆಗ್ತಿಲ್ಲ. ಆದರೂ ನಡಿಲೇಬೇಕಲ್ಲ, ಯಾಕಂದರೆ ಮತ್ತೆ ಮನೆಗೆ ಹೋಗ್ಬೇಕಲ್ಲ, ಇಲ್ಲಾಂದ್ರೆ ಇಲ್ಲೇ ಕಾಡಲ್ಲಿ ಇರೋಕ್ಕಾಗತ್ತಾ ನಮಗೆ? ಇವತ್ತಿಗೆ ಟ್ರೆಕ್ಕಿಂಗ್ ಕನಸು ಮುಗೀತು. ನೆಕ್ಸ್ಟ್ ಇನ್ನೊಂದ್ಸಲ ಟ್ರೆಕ್ಕಿಂಗ್ ಅಂದರೆ ಯೋಚನೆ ಮಾಡಿ ಮುಂದೆ ತೀರ್ಮಾನ ತಗೋಬೇಕು. ಸರಿ, ಮತ್ತೆ ಅಲ್ಲಿ ಕೆಳಗಿಳಿದ್ಮೇಲೆ ಮತ್ತೆ ಲಾಸ್ಟಿಗೆ ಇನ್ನೊಂದ್ಸಲ ಹೇಳ್ತೀನಿ. ಆವಾಗಲೇ ನಮ್ಮ ಟೀಮಲ್ಲಿ ಒಬ್ಳು ಹುಳ ಅಂದ್ಕೊಂಡು, ಅಲ್ಲ ಅವನ ಹುಳ ಅಂದ್ಕೊಂಡು, ಸರಿ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ, ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ. ಫ್ರೆಂಡ್ಸ್, ಒಂದು ವಿಷಯ ಏನಂದರೆ, ನಮ್ಮ ಟೀಮಲ್ಲಿ ಒಬ್ಳಿದ್ದಾಳೆ. ಅವಳು ನೈಟ್ ಬರಬೇಕಾದ್ರೆ ಒಂದು ಹುಳ ಹೋಗ್ತಿತ್ತು. ಅದನ್ನು ಹಾವು ಅಂದ್ಕೊಂಡು ಫುಲ್ ಗಾಬರಿ ಪಡ್ಕೊಂಡು ನಮ್ಮನ್ನೆಲ್ಲ ಗಾಬರಿ ಎಬ್ಸಿ, ಹಿಂದ್ಲಿರೋರಿಗೆಲ್ಲ ಗಾಬರಿ ಎಬ್ಸಿ
ಒಂದು 5 ನಿಮಿಷ ಅಲ್ಲೇ ಕೂತ್ಕೊಂಡ್ವಿ. ಅದು ಆಮೇಲೆ ಕನ್ಫರ್ಮ್ ಆಯ್ತು ಅದು ಹಾವಲ್ಲ ಹುಳ ಅಂತ. ಹಂಗಾಗಿ ನಾವಗೋಸ್ಕರ ಕೂತ್ಕೊಂಡು ನಮಗೋಸ್ಕರ ವೇಟ್ ಮಾಡ್ತಿದ್ವಿ ಮುಂದೆ. ಇಲ್ಲ ಆಮೇಲೆ ಎಲ್ಲರೂ ಸಮಾಧಾನ ಮಾಡಿ ಅವಳು ಹಂಗೆ ಅಳಕ್ಕೆ ಶುರು ಮಾಡಿದ್ಲು ಫ್ರೆಂಡ್ಸ್. ಬಂತು ಅಂತ. ಆಮೇಲೆ ನಾವೆಲ್ಲ ಸಮಾಧಾನ ಮಾಡಿ ಆಮೇಲೆ ಸಮಾಧಾನ ಮಾಡಿ ಬರೋಷ್ಟೊತ್ತಿಗೆ ಸಾಕಾಗೋಯ್ತು ಫ್ರೆಂಡ್ಸ್. ಇಷ್ಟೇ ನೋಡ್ರಿ, ಟ್ರೆಕ್ಕಿಂಗ್ ಬರೋಕ್ಕೂ ಮುಂಚೆ ಯೋಚನೆ ಮಾಡಿ ಆಮೇಲೆ ನಿಮ್ಮ ಕೈಯಲ್ಲಾದರೆ ಮಾಡ್ರಿ, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬಿಡ್ರಿ. ಅದೇ ಕಾಲಲ್ಲೇ ಮಾಡಿ. ಬಟ್ ಕಾಲಂತರೂ ಸರ್ರಾಗಿ ನೋಯ್ತಾ ಇದ್ದಾವೆ, ಒಂದು ಹೆಜ್ಜೆ ಇಡಕ್ಕೆ ಆಗ್ತಿಲ್ಲ. ನೋಡಿ ಬೇರೆ ಸೇಮ್ ಹಾವು ಥರನೇ ಇರುತ್ತೆ ಅಂದರೂ ಹುಷಾರಾಗಿ ನೋಡ್ರಿ. ಸೇಮ್ ನೋಡಿ ಸೇಮ್ ಹಾವು. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ದಟ್ಟ ಕಾಡಲ್ಲಿ ಮಧ್ಯ ದಾರಿಯಲ್ಲಿ ಕುಂತಿದ್ದೀವಿ. ಬಟ್ ಇನ್ನು ನಮಗೆ ಮುಂದಿನ ದಾರಿ ಗೊತ್ತಾಗ್ತಿಲ್ಲ ಎಲ್ಲಿ ಹೋಗ್ಬೇಕಂತ. ಎಷ್ಟೊತ್ತು ನಡೆದು ಸಾಕಾಗೋತು. ಫೈನಲಿ ನಾವು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದ್ವಿ. ಈಗ ದಡ್ಡ ಅಂತ ಬೀಳ್ತಿದ್ದೆ. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದ್ವಿ ಫೈನಲಿ ಆಫ್ಟರ್ ಎ ಸಕ್ಸಸ್ಫುಲ್. ನೋಡ್ರಿ ನಮ್ಗೆ ಕೂಡ ಬಂತು. ಇಲ್ಲಿಗೆ ಟ್ರೆಕ್ಕಿಂಗ್ ಮುಗೀತು. ಮತ್ತೆ ಸಿಗ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೈನಲಿ ವಿ ರೀಚ್ ಟು ಯಶವಂತಪುರ. ಕುಕ್ಕೆ ಎಲ್ಲ ಮುಗಿಸ್ಕೊಂಡು ಧರ್ಮಸ್ಥಳ ಮುಗಿಸ್ಕೊಂಡು ಕುಮಾರ ಪರ್ವತ ಟ್ರೆಕ್ ಮಾಡಿ ಬಂದಿದ್ದೀವಿ. ಇವಾಗ ನಡೆಯೋಕ್ಕೆ ಆಗ್ತಿಲ್ಲ, ಫುಲ್ ಕಾಲು ನೋವು. ಈಗ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಇಟ್ಸ್ ಎ ವೆರಿ ಡಿಫಿಕಲ್ಟ್ ಟ್ರೆಕ್. ಇದೇ ಥರ ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಪಾರ್ಟ್ 3 ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿನಿ. ನಾನು ಇದೇ ರೀತಿ ಟ್ರಾವೆಲ್ ಲಾಗ್ ಕಂಟಿನ್ಯೂ ಮಾಡಬೇಕು, ಬೇರೆ ಪ್ಲೇಸಸ್ ಎಲ್ಲ ಕವರ್ ಮಾಡಬೇಕಾ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಬೇಕು. ಇದೇ ರೀತಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಜಯ್ಸ್ ವಂಡರ್ ಲಾಗ್ ಚಾನಲ್ಗೆ. ಥ್ಯಾಂಕ್ ಯು ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.